Flashback. ಸೊ ಈಗ ಎಲ್ಲೂ ರಾಜಾ ಸೆಟ್ ಎಲ್ಲೂ ಟೂರಿಸ್ಟ್ ಸ್ಪಾಟ್ಗೆ ಹೋಗ್ತಿಲ್ಲ ಬಿಕಾಸ್ ಐ ಆಮ್ ಡನ್. ನಾನು ಸ್ವಲ್ಪ ಚಿಲ್ಲಿಂಗ್ ಆಗಿ ಬಂದಿರೋದು. ಐ ಡೋಂಟ್ ವಾಂಟ್ ಟು ಗೋ ಎಕ್ಸ್ಪ್ಲೋರ್ ಆಲ್ ದಟ್. ಸೊ ಅದಕ್ಕೆ ಇವಾಗ ಜಂಗಲ್ ಹಿಲ್ ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಆಲ್ರೆಡಿ 5 o'clock ಆಗ್ತಿದೆ. ನಾವು ಊಟ ಅದ್ರ ಬಗ್ಗೆ ನಿಮ್ಗೆ ಹೇಳಿಲ್ಲ. ಊಟ ಮಾಡಿ ಅಂದಾಗ ನೆನಪಾಯಿತು. ಇಟ್ ವಾಸ್ ಸೋ ಸ್ಯಾಟಿಸ್ಫೈಯಿಂಗ್. ತುಂಬಾ ಚೆನ್ನಾಗಿತ್ತು ಫುಡ್ಡು. ಸೊ ಎಲ್ಲ ತಿಂದಾಯಿತು. ಅದಾದಮೇಲೆ ಕೆಳಗಡೆ ಒಂದು ಶಾಪಿಂಗು ಆಯಿತು. ಈಗ ಇಲ್ಲಿಂದ 10 minutes ಅಷ್ಟೇ ನಮ್ಮ ರೆಸಾರ್ಟು, ಜಂಗಲ್ ಹಿಲ್ ರೆಸಾರ್ಟ್. ಸೊ ಹೋಗ್ತೀವಿ, ಚಿಲ್ ಮಾಡ್ತೀವಿ. ನೋಡೋಣ ನೈಟ್ ಡಿನ್ನರ್ಗೆ ಕೂರ್ಗ್ ವೈಲ್ಡರ್ನೆಸ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬುಕ್ ಮಾಡಿದ್ದೀವಿ. ಸೊ ಡೈನಿನ್ ಇದೆ ಅಂತ ಅಂದರು, ಹಾಗಾಗಿ ಡಿನ್ನರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾ End of flashback. Meanwhile, guys, we are here. ಜಸ್ಟ್ ಕಾಫಿ ಆ ಥರ ಏನಾದ್ರು ಸಿಪ್ ಮಾಡೋಣ ಆ್ಯಂಡ್ ಪ್ರಾಪರ್ಟಿ ನೋಡೋಣ ಅಂತ ಬಂದ್ವಿ. ಅದು ಬುಕ್ ಮಾಡ್ಬೋದು ನೀನು. ಅದು ಸ್ಟೇನೆ, ಲೈಕ್ ವಾಟರ್ ಫ್ರಂಟೇ ಇರೋ ಥರ. ಇದೆಲ್ಲ ಸ್ಟೇನೆ ಅಂತಿದೆ. ಅದು ವಿವೋ, ಅದು ಸ್ಟೇನೆ. ನಾನು ನೋಡಿದ್ದೆ. ಎವ್ರಿಥಿಂಗ್ ವಾಸ್ ಬುಕ್ಡ್. ರಿಟ್ರೀಟ್ ಮುಂದೆ ಹಿಂಗೆ ಇದೆ ವ್ಯೂ, ಹಿಂಗೆ ಇದೆ. See the cars, oh my god, all are black. We are going back. Fresh agbitu will come by 7:30 for dinner to dine in. And what a place, sakka luxury ಇದೆ. ಲೆಟರ್ ಆಗ್ತಿದ್ದಂಗೆ ಆ ಲಕ್ಸುರಿನೆಸ್ ಗೊತ್ತಾಗ್ತಿದೆ. ತುಂಬ ಲಕ್ಸ್ ಆಗಿದೆ. ನಮ್ಗೆ ಸಿಗಲಿಲ್ಲ ನಾನು ಹೇಳ್ದಂಗೆ ಬುಕ್ಕಿಂಗು. ಆ್ಯಂಡ್ May 19th ತನಕನೂ ಫುಲ್ ಬುಕ್ಕಿಂಗ್ ಆಗಿಬಿಟ್ಟಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ನಾವೇನಾದ್ರು ಪ್ಲ್ಯಾನ್ ಮಾಡಬೇಕಂದ್ರೆ ಜೂನ್ ಜುಲೈಯಲ್ಲಿ ಪ್ಲ್ಯಾನ್ ಮಾಡಬೇಕು. ನನಗೂ ಇತ್ತು ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡಿದ್ರೆ ಆ ಟೈಮಲ್ಲೇ. ಯಾಕಂದರೆ ಇವಾಗ ಏನು ಡಿಫ್ರೆನ್ಸ್ ಅನಿಸ್ತಿಲ್ಲ, ಬಿಕಾಸ್ ಇಟ್ಸ್ ಫೀಲಿಂಗ್ ಲೈಕ್ ಸಮ್ಮರ್. ಇಲ್ಲೂ 36 ಡಿಗ್ರಿನೇ ಇದೆ, ಬೆಂಗಳೂರಲ್ಲೂ ಅಷ್ಟೇ ಇದೆ. ಲೈಕ್ ನಥಿಂಗ್ ಮಚ್ ಡಿಫ್ರೆನ್ಸ್ ಅನಿಸ್ತು ನನಗೆ ಇಲ್ಲಿ ಬಂದಿರೋದೇ ಆಗಲಿ, ನಾವು ಬೆಂಗಳೂರಲ್ಲಿ ಇದ್ದಿದ್ದೇ ಆಗಲಿ. ನಾವೇನೋ ಕುಕ್ಕೆಗೆಲ್ಲ ಹೋಗಿದ್ವಿ, ಹಾಗೆ ಬಂದ್ವಿ, ದಟ್ಸ್ ಫೈನ್. ಸೊ ನೆಕ್ಸ್ಟ್ ಬಂದರೆ ರೈನಿ ಸೀಸನ್, ವಿಂಟರ್ ಸೀಸನಲ್ಲಿ ಬಂದರೆ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟ್ ಅಂದ್ಕೊಂಡಿದ್ದೀನಿ ನಾನು, ಇಫ್ ವಿ ಕಮ್ ಬ್ಯಾಕ್ ವಿಲ್ ಕಮ್ ಹಿಯರ್ ಫಾರ್ ಕೂರ್ಗ್ ವೈಲ್ಡರ್ನೆಸ್, ಮೇ ಬಿ ಆನ್ ಜೂನ್ ಆರ್ ಜುಲೈ, something like in that time. But it was so good, luxury ಆಗಿತ್ತು. ನಾನು ಇದನ್ನೇ ಬುಕ್ ಮಾಡಬೇಕಂತ ಓಪನ್ ಮಾಡಿದೆ ವೆಬ್ಸೈಟ್, ಬಟ್ ಯಾವುದೂ ಇರಲಿಲ್ಲ. We will go to Jungle Hill, we'll relax for an hour, then we'll get fresh, we'll get ready. It's like a dinner date. We'll come here again. ಏನು ನಮ್ಮ ರೆಸಾರ್ಟ್ ಮತ್ತು ಇದು ಪಕ್ಕನೇ ಇದೆ. It's nearby. We are super duper ready for our dinner date in Coorg Wilderness Resort. And ಇನ್ನೊಂದೇನಂದರೆ ನಾನು ಪ್ರೀತಮ್ ವಿ ಬೋತ್ ಆರ್ ಟ್ವಿನ್ನಿಂಗ್ ಟುಡೇ. ಆ್ಯಕ್ಚುಲಿ ಅನ್ಎಕ್ಸ್ಪೆಕ್ಟೆಡ್. ನಂಗೆ ಗೊತ್ತೇ ಇಲ್ಲ ಅವನು ಏನೇನು ಪ್ಯಾಕ್ ಮಾಡಿದ್ದಾನೆಲ್ಲ ಅಂತ. ಎಲ್ಲ ಹೊಸಾದು ಹಾಕ್ಕೊಳ್ತಾ ಇದ್ದಾನೆ. ನಾನು ಏನೂ ಶಾಪಿಂಗ್ ಮಾಡಿಲ್ಲ ಈ ಟ್ರಿಪ್ ಪೂರ್ತಿ. ನಂಗೆ ಫುಲ್ ಶಾಕ್ ಆ್ಯಂಡ್ ಸರ್ಪ್ರೈಸಿಂಗ್ ಎರಡು. ಲೈಕ್ ಹಿ ಹ್ಯಾಡ್ ಶಾಪ್ಡ್ ಎವ್ರಿಥಿಂಗ್ ಆ್ಯಂಡ್ ಐ ಆಮ್ ಲೈಕ್ ಕ್ಲೂಲೆಸ್. ಇವಾಗ ಇಬ್ಬರು ಒಂದೇ ಥರ ಟ್ವಿನ್ನಿಂಗ್ ಹಾಕ್ಕೊಂಡಿದ್ದೀವಿ ಕೋಇನ್ಸಿಡೆಂಟ್ ಹಂಗೆ. ಬಟ್ ಅದು ನಂಗೆ ಒಳಗೆ ಖುಷಿ ಆಯಿತು. ನಾವು ವಿ ಡೋಂಟ್ ಹ್ಯಾವ್ ಟೈಮ್ ಅಟ್ ದ ಸೇಮ್ ಟೈಮ್ ಲೈಟ್ ಆಲ್ ದಟ್. ಸೊ ಒನ್ಸ್ ವಿ ರೀಚ್ ದೇರ್ ಐ ಆಮ್ ಗೋನಾ ಸಿ ಯು ಆಲ್.
ಗುಡ್ ಮಾರ್ನಿಂಗ್, ದಿಸ್ ಈಸ್ ಅ ನೆಕ್ಸ್ಟ್ ಡೇ. ಈಗ ಎದ್ದಿದ್ದೀವಿ ಇವತ್ತು ಅಷ್ಟೇ ಲೇಸಿಯಾಗಿ 9 o'clock ಎದ್ದಿದ್ದೀವಿ. ಆ್ಯಂಡ್ ಈಗ ವಿ ಆರ್ ಗೋಯಿಂಗ್ ಫಾರ್ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ವಲ್ಪ ಚಿಲ್ಲಾಗಿ ಸ್ವಿಮ್ಮಿಂಗ್ ಆ ಥರ ಎಲ್ಲ ಮಾಡಿ ದೆನ್ ವಿಲ್ ಗೆಟ್ ಫ್ರೆಶ್ ಆ್ಯಂಡ್ ವಿಲ್ ಚೆಕ್ಔಟ್ ಫ್ರಮ್ ಹಿಯರ್, ವಿಲ್ ಲೀವ್. ಯಾ, ಕಮ್ ನೌ ಲೆಟ್ಸ್ ಗೋ. ನಿಂತ್ಕೊಳ್ಳಿಲ್ಲ ನಿಂತ್ಕೊಂಡ್ರು ಹಾಕಕ್ಕಾಗ್ತಿಲ್ಲ. ಪ್ರೀತಮ್ ಹೋಗಿಟ್ಬಿಡು, ಹೋಗ್ಲಿ, ಅಷ್ಟು ನಿಯರ್ ಬೈ ನಿಂತ್ಕೊಳ್ಳೋ ಬದಲು. ಯಾ, ಸೂಪರ್ ಡ್ಯೂಪರ್ ಫ್ರೆಶ್ ಆ್ಯಂಡ್ ಯಾಕೋ ಒಂಥರ ಲೈಕ್ ದಟ್ ಎನರ್ಜಿ ಇದೆ ಅಂತ ಅನಿಸ್ತಿಲ್ಲ. ಅಂದರೆ ಅಷ್ಟು ಒಂಥರ ನಾಟ್ ದಟ್ ಹೆಲ್ದಿ ಆ ಥರ ಫೀಲ್ ಆಗ್ತಿದೆ. ಸೊ ಯಾ, ಈಸಿ ಬ್ರೀಸಿಯಾಗಿ ಹೀಗೆ ರೆಡಿಯಾಗಿದ್ದೀನಿ. ಜಸ್ಟ್ ಟು ಟ್ರಾವೆಲ್ ಲೈಕ್ 5 hours ಬೇಕು ಮೇ ಬಿ ಮಂಡ್ಯ ರೀಚ್ ಆಗೋಕ್ಕೆ. ಸೊ ಇಲ್ಲಿಂದ ವಿ ಆರ್ ಗೋಯಿಂಗ್ ಫಾರ್ ಮಂಡ್ಯ. ನಾವು ಇಟ್ಸ್ ಟೈಮ್ ಟು ಚೆಕ್ ಔಟ್ ಆ್ಯಂಡ್ ಲೀವ್ ದಿಸ್ ವೀವ್, ಬ್ಯೂಟಿಫುಲ್ ವೀವ್. ಬಟ್ ಅಷ್ಟೊಂದು ಒಂಥರ ಚೆನ್ನಾಗಿ ಅನಿಸ್ಲಿಲ್ಲ ಬಿಕಾಸ್ ಅಷ್ಟೇ ಬಿಸಿಲಿದೆ ಇಲ್ಲೂ, ಹಂಗಾಗಿ. ಬಟ್ ಯಾ, ಇಟ್ ವಾಸ್ ಗುಡ್. ನನಗೆ ಒನ್ ಮೆಮೊರಬಲ್ ಟ್ರಿಪ್ ನನಗೂ ಪ್ರೀತಮ್ಗೆ, ಯಾಕೆಂದರೆ ನಾವು ಲಾಂಗ್ ಡ್ರೈವ್ 12 years ಆಫ್ ಅವರ್ ರಿಲೇಷನ್ಶಿಪ್ಪಲ್ಲಿ ದಿಸ್ ಇಸ್ ದ ಫಸ್ಟ್ ಲಾಂಗ್ ಡ್ರೈವ್ ಆಫ್ಟರ್ ಮ್ಯಾರೇಜ್. ಆ್ಯಂಡ್ ಬಿಫೋರ್ ಮ್ಯಾರೇಜ್ ಹೋಗಿಲ್ಲ ನಾವು, ಹಂಗಾಗಿ ಸೊ ಒಂಥರ ಲಾಂಗ್ ಡ್ರೈವ್ ಮಾಡಿಕೊಂಡು ಇಷ್ಟು ದೂರ ಬಂದು ಹಿಂಗಿಬ್ಬರೇ ಎಕ್ಸ್ಪ್ಲೋರ್ ಮಾಡಿದ್ದು. ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್. It was special and all these 3 days also was so good. Yeah, now it's time to leave this place and say bye. ಬಿಕಾಸ್ ಇದೆಲ್ಲ ಇದೆ ಹ್ಯಾಂಡ್ಮೇಡು. ಅದೇನೋ ನೋಡಿದೆ, ಅದು ಬೇಕಿತ್ತು, ಅದಕ್ಕೋಸ್ಕರ ಇಳಿದ್ಬಿಟ್ಟು ಬರ್ತಾ ಇದ್ದೀನಿ. ಲೆಟ್ಸ್ ಗೋ ನೌ. ಒಂದು ಬ್ಯಾಗ್ ತೊಗೊಳಕ್ಕೆ ಹೋಗಿ ನಾವು ಎಷ್ಟು ಪರ್ಚೇಸ್ ಮಾಡಿದ್ವಿ. 2 ನೆಸ್ಟು, ಆ ಚೇರ್, ಟೇಬಲ್ ಫಾರ್ ಬಾಲ್ಕನಿ, ಸೋ ಮೆನಿ ಥಿಂಗ್ಸ್. 2 ಬ್ಯಾಗು ಎಲ್ಲ ತೊಗೊಂಡ್ವಿ. ಯಾ, ಇಲ್ಲೇ ಸುಮಾರು ಹೊತ್ತು ಆಯಿತು, 1/2 hour ಮೇಲೆ ಆಯಿತು. ನಾವು ಲೆಟ್ಸ್ ಗೋ. ತುಂಬ ಶೆಕೆ, ತುಂಬ ಬಿಸಿಲಿದೆ, ಅಪ್ಪ ಆಗ್ತಿಲ್ಲ. ಅಲ್ಲಿ ಮಟ್ಕ ನೋಡಿದೆ, ಚೆನ್ನಾಗಿದೆ ಅದು. ಆ್ಯಕ್ಚುಲಿ ವಾಟರ್ ಇಟ್ಕೊಳ್ಬೋದು, ಬೇಡ ಸ್ಟಾಪ್ ಎಲ್ಲ ಕೊಡೋದು. ಗೋ ನಾವು. ಆರ್ಡರ್ಸ್ ಕೊಟ್ಟರು ಮಾಡಿಕೊಡ್ತಾರೆ ದಿಸ್ ಶಾಪ್. ನಾನು ಡೀಟೇಲ್ಸ್ ನಿಮಗೆ ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ನೀವು ಆರ್ಡರ್ಸ್ ಕೊಟ್ಟು ಮಾಡಿಸ್ಕೊಳ್ಬೋದು. 1-2 ಕಸ್ಟಮೈಸ್ ನಾನು ಇಲ್ಲಿ ಪಿಕ್ಚರ್ ಹಾಕ್ತೀನಿ, ಆ ಥರ ಬೇಕಂತ ನನಗಿತ್ತು. ಕೇಳಿದೆ ಅವ್ರನ್ನ, ಸೊ ಮಾಡಿಕೊಡ್ತೀವಿ ಅಂದಿದ್ದಾರೆ. ಸೊ ಕುಶಾಲನಗರ ಹೋಗೋ ರೋಡ್ ತಾನೇ ಇದು, ಕುಶಾಲನಗರಕ್ಕೆ ಹೋಗೋ ಆನ್ ದ ವೇ ರೋಡಲ್ಲಿ. ಸೊ ನನಗೆ ಒಂದು 2 ಟೇಬಲ್ಲು ಮತ್ತು ಆ ಥರದ್ದೆಲ್ಲ ನನ್ನ ಮನೆಗೆ ಬೋಹೋ ಸ್ಟೈಲ್ ಮಾಡ್ಬೇಕು ಅಂದ್ಕೊಂಡೆ. ಬಟ್ ಈಗ ಬೋಹೋ ಸ್ಟೈಲ್ ಆಗ್ತಿಲ್ಲ. ಬಟ್ ಆ ಥರ ಕಸ್ಟಮೈಸ್ ಮಾಡ್ತೀರಾ ಅಂದರೆ ಹ್ಞೂ ಅಂತ ಹೇಳಿದ್ರು. ನೀವೇನಾದ್ರು ರೆಸ್ಟೋರೆಂಟ್ ಪ್ಲ್ಯಾನ್ ಮಾಡಿ ಏನಾರು ಈ ಥರ ಒಂದು ಬಾಲಿ ವೈಬ್ಸ್ ಕ್ರಿಯೇಟ್ ಮಾಡಬೇಕಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್. ಒಂದು 25 days 30 days ಕೊಟ್ಟು ಬಲ್ಕ್ ಆರ್ಡರ್ ಕೊಟ್ಟರೆ ಮಾಡಿಕೊಡ್ತಾರೆ. ನಾನ್ ಸ್ಟಾಪ್ ಲೆಟ್ಸ್ ಗೋ. ಆಲ್ರೆಡಿ ಹೊಟ್ಟೆ ಹಸಿತಿದೆ, ನನಗೆ ಸುಸ್ತಾಗ್ಬಿಟ್ಟಿದೆ ಬಿಕಾಸ್ ಅಷ್ಟು ಹ್ಯೂಮಿಡ್ ಇದೆ. ಸೊ ಏನೇ ನಾವು ನೀರು ಕುಡಿದ್ರು, ಎಷ್ಟು ಕುಡಿದ್ರು ಕುಡಿಬೇಕನ್ಸುತ್ತೆ, ಏನು ತಿಂದ್ರೂ ಲೈಕ್ ಸುಸ್ತಾಗ್ತಿರುತ್ತೆ ಬಿಕಾಸ್ ಅಷ್ಟು ಸ್ವೆಟ್ ಆಗ್ತೀವಲ್ಲ, ಹಾಗಾಗಿ. ಸ್ಟಾಪ್ ಕೊಡಲ್ಲ ಅಂದ್ಬಿಟ್ಟು ಒಂಚೂರು ಮುಂದೆ ಬಂದ್ಬಿಟ್ಟು ಸ್ಟಾಪ್ ಕೊಟ್ಟಿದ್ದೀವಿ. ಇದು ಹೋಮ್ ಟ್ರೀ ಅಂತ ನೋಡಿದ್ವಿ, ಸೊ ಅದಕ್ಕೆ ತಿರುಗಿಸ್ಬಿಟ್ಟು ಯೂಟರ್ನ್ ತೊಗೊಂಡು ವಿ ಆರ್ ಗೋಯಿಂಗ್ ದೇರ್. ಕ್ಲಾಕ್ ಅದು ಇದು ನೋಡಿದೆ, ಅದೇ ಹೋಮ್ ಸೆಂಟರ್ ಥರ ಅನಿಸುತ್ತೆ.
ಬ್ಯಾಕ್ ಫ್ರಮ್ ಹೋಮ್ ಟ್ರೀ ಏನಂದರೆ ಥರ ಹೋಮ್ ಸೆಂಟರಲ್ಲೆಲ್ಲ ಇರುತ್ತಲ್ಲ ಸ್ವಲ್ಪ ಅದೇ ಥರ, ಬಟ್ ಅದರಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಒಂಥರ ಹ್ಯಾಂಡ್ ಮೇಡ್ ಅಥವಾ ಆ್ಯಂಟಿಕ್ ಆ ಥರ ಏನೂ ಅನಿಸ್ಲಿಲ್ಲ. ಅದಕ್ಕೇನು ಶಾಪ್ ಮಾಡಲಿಲ್ಲ, ಜಸ್ಟ್ ನೋಡಿದ್ವಿ. ನಮ್ಗೆ ಯಾವುದು ಇಷ್ಟ ಆಗ್ತಿಲ್ಲ, ನಮ್ಮ ವೈಬಲ್ ಅಂತ ಗೊತ್ತಾಯಿತು. ಚಕಾಚಕ್ ಅಂತ ಬಂದ್ವಿ ವಾಪಸ್. ಈಗ ವಿ ಶುಡ್ ಗೋ. ಇಷ್ಟು ಒಂದು ಅರ್ಧ ಗಂಟೆ ಕಾರಿಂದ ಇಳಿದಿದ್ದಕ್ಕೆ ವಿತೌಟ್ AC ಇದ್ದಿದ್ದಕ್ಕೆ ಆಗ್ತಾನೆ ಇಲ್ಲ, ಅಷ್ಟು ಶಕೆ ಇದೆ. ಓ ಮೈ ಗಾಡ್. ಅದು ಎಲ್ಲೆಲ್ಲಿ ಹುಡುಕಿರ್ತಾನೋ. ಇವಾಗ ನಾವು ಹೋಗ್ತಾ ಇದ್ದೀವಿ ಯಾವುದೋ KA12 ಫಂಕಿ ಟ್ರೆಂಡ್ಸ್ ಎಲ್ಲೋ ನೋಡಿದಾನಂತೆ ಕುಶಾಲನಗರದಲ್ಲಿ. ಸೊ ಇಲ್ಲೇ ಸಿಗ್ತಿದೆ ಇನ್ನು 1 ಮಿನಿಟ್ ಮುಂದೆ ಹೋದರೆ. ಸೊ ಐ ವಾಂಟ್ ಟು ಚೆಕ್ ಸಮ್ ಶರ್ಟ್ಸ್ ಕ್ಲಾತ್ಸ್ ಆ ಥರ. ಸೊ ಇಲ್ಲೊಂದು ಪಿಟ್ ಸ್ಟಾಪ್ ಥರ ಈಗ ಫಾರ್ ಶಾಪಿಂಗ್. ಕಾಣಿಸ್ತಾ ಫೋನ್ ಮಾಡ್ಬೇಕಂತ. ಇಲ್ಲೇ KA12. ಹಾಂ, ಚೆನ್ನಾಗಿರುತ್ತಾ? ನನಗೆ ಯಾಕೆ ನೋಡಿದ್ರೆ ಚೆನ್ನಾಗಿದೆ ಅನಿಸ್ತಿಲ್ಲ. ಫಸ್ಟ್ ಇಂಪ್ರೆಷನ್ ನಾರ್ಮಲ್ ಶಾಪ್ ಥರ ಇದೆ. ನನ್ನ ಫೇಸ್ ಆಲ್ರೆಡಿ ನೋಡು, ನಾನು ಎಷ್ಟು ಟ್ಯಾನ್ ಆಗ್ಬಿಟ್ಟಿದ್ದೀನಿ ಆಲ್ರೆಡಿ. ಟ್ಯಾನ್ ಯು ಗೈಸ್, ಆಚೆಗಡೆ ದ ಸನ್ಲೈಟ್ ಆರ್ ದ ಹೀಟ್ನೆಸ್ ಹಾಟ್ನೆಸ್ ಇಸ್ ಸೋ ರಿಯಲ್. ಇನ್ ಒಂದು 10-15 ಮಿನಿಟ್ಸ್ ರೀಚ್ ಆಗ್ತೀವಿ ಮಂಡ್ಯ ಮನೆನ. ಸೊ ಫಸ್ಟ್ ವಿ ಆರ್ ಗೋಯಿಂಗ್ ಟು ಮೈ ಹೋಮ್, ದೆನ್ ವಿಲ್ ಗೋ ಟು ಪ್ರೀತಮ್ಸ್ ಹೋಮ್. 10 minutes ಅಲ್ಲಿ ವಿ ಗೋನ ರೀಚ್ ಅವರ್ ಹೋಮ್ ಅಂಡ್ ಐ ಥಾಟ್ ಐಮ್ ಗೋನ ಎಂಡ್ ದಿಸ್ ವಿಡಿಯೋ ಹಿಯರ್ ಇಟ್ ಸೆಲ್ಫ್. ಈ ಟ್ರಾವೆಲ್ ವಿಡಿಯೋ ಗೊತ್ತಿಲ್ಲ ಎಷ್ಟು ಲಾಂಗ್ ಆಗಿ ಬಂದಿದೆ, ಎಲ್ಲಿ ಕಟ್ ಆಫ್ ಮಾಡ್ಬೇಕು ನಾನು, ಎಲ್ಲಿ ರೀಸ್ಟಾರ್ಟ್ ಮಾಡಬೇಕು, ಐ ಡೋಂಟ್ ನೋ, ನನಗೆ ಗೊತ್ತಾಗ್ಲಿಲ್ಲ. ಆ್ಯಂಡ್ ಲಾಂಗ್ ವಿಡಿಯೋ ಆಗಿರ್ಬೋದು ಅಥವಾ ಪಾರ್ಟ್ ಬೈ ಪಾರ್ಟ್ 2 ವಿಡಿಯೋ ಮಾಡಿ ಹಾಕಿರ್ತೀನೋ ಏನೋ. ಐ ಹ್ಯಾವ್ ನೋ ಐಡಿಯಾ, ಎಡಿಟಿಂಗ್ ಕುತ್ಕೊಂಡಾಗಲೇ ಗೊತ್ತಾಗೋದು. ಸೊ ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care, bye.